ಅನ್ನುವಂತಹದ್ದು ಗೊತ್ತು. ಆ ತಾಯಿಗೆ ಪ್ರೀತಿಯಿಂದ ಇರುವ ಸತ್ಯವನ್ನ ನಿನ್ನ ಹೃದಯದಲ್ಲಿ ಬಿತ್ತಿದ್ದಾಳೆ. ಆದ್ರಿಂದ ಆಕೆ ಗೋತ್ರ ಪುರುಷವಾಗಲಿಕ್ಕೆ ಯೋಗ್ಯಳವಳು. ಅವಳ ಹೆಸರೇನು ಅಂತ ಕೇಳಿದ್ರು ಜಬಲ. ಹಾಗಾದ್ರೆ ನೀನು ಜಾಬಾಲ ಗೋತ್ರದವಳು. ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಇಂಥ ಲೆಕ್ಕದಲ್ಲಿ ಒಂದು ಗೋತ್ರ ಸೃಷ್ಟಿಯಾದದ್ದು ಜಾಬಾಲ ಗೋತ್ರ ಅಂತ. ನೀವು ಅವರು ಬರೆದಂತ ಅತ್ಯಂತ ಗಹನವಾಗಿರ್ತಕ್ಕಂಥ ವೇದಾಂತದ ಮಾತುಗಳನ್ನೆಲ್ಲ ನೀವು ಉಪನಿಷತ್ತು ಇಟ್ಕೊಂಡು ಜಾಬಾಲ ಉಪನಿಷತ್ ಅಂತ ನೀವು ಉಪದೇಶ ಮಾಡ್ಕೊಳ್ತೀರಿ. ಆದ್ರೆ ಸಾಮಾನ್ಯರನ್ನ ಹೆಸರೇನು, ನನ್ನ ಗೋತ್ರ ಯಾವುದು? ಆ ತಾಯಿ ಹೇಳ್ತಾಳೆ, ಮಗು ನಿನಗೆ ಹೆಸರೇ ಇಟ್ಟಿಲ್ಲ. ಅಷ್ಟೇ ಅಲ್ಲ, ನಾನು ಅತ್ಯಂತ ಬಡತನದಲ್ಲಿ ಜೀವನ ಮಾಡುವಂತ ಸನ್ನಿವೇಶದಲ್ಲಿ ಅನೇಕ ಜನ ನನ್ನನ್ನು ಅನೈತಿಕವಾಗಿ ಉಪಯೋಗಿಸಿಕೊಂಡ್ರು. ಅದರಲ್ಲಿ ನೀನು ಒಬ್ಬ ಮಗುವಾಗಿ ಹುಟ್ಟಿದ್ದೀಯ, ನಿನ್ನ ಗೋತ್ರ ಯಾವುದು ಅಂತ ಹೇಳಿ ಆತ ನೇರವಾಗಿ ಗುರುಗಳ ಹತ್ರ ಬಂದು ಹೇಳ್ದ, ನನಗೆ ಹೆಸರಿಟ್ಟಿಲ್ಲ, ಈ ರೀತಿ ಹೇಳಿದ್ರು ತಾಯಿ. ನೀನು ಅಸ್ಪೃಶ್ಯ ಆದ್ರೆ ಹೋಗುತ್ತದಾಗಿತ್ತಲ್ಲ ಗುರುಗಳು. ಅವರೇನಂದ್ರು ಅಂದ್ರೆ ಸತ್ಯವನ್ನ ಗುರುಕುಲದ ಮುಖ್ಯ. ಇವತ್ತು ಮುಂಜಾನೆಯಿಂದ ಯಶಸ್ವಿಯಾಗಿ ಕಾರ್ಯಕ್ರಮ, ಜ್ಯೋತಿ ಯಾತ್ರೆ ಕಾರ್ಯಕ್ರಮ ಎಲ್ಲ ಬಂದಿದೆ. ಕಡೆ ನಿಮ್ಮಲ್ಲಿ ಒಂದು ವಿನಂತಿ, ಒಂದು ಪ್ರಶ್ನೆ. ನಮ್ಮ ಯುವಜನತೆ ಏನು ಅಂದರೆ ಇವಾಗ ತಂತ್ರಜ್ಞಾನ ಮುಂದುವರೆದಿದೆ ಅಂದ್ಬಿಟ್ಟು ಇಂಟರ್ನೆಟ್ಟು, ಸೈಬರ್ ಸೆಂಟರು, ಚಾಟಿಂಗು ಭಾಳಷ್ಟು ಇದರಲ್ಲೇ ಹೋಗ್ತಾ ಇದ್ದಾರೆ. ನಮ್ಮ ಯುವಜನತೆ ಈ ಮಠ ಮಂದಿರಗಳಿಗೆ, ಆಧ್ಯಾತ್ಮಗಳಿಗೆ, ದೇವಸ್ಥಾನಗಳಿಗೆ ಎಲ್ಲ ಬಂದು ಅವರು ಒಂದು ಒಳ್ಳೆಯದು ತಿಳ್ಕೊಂಡು 10 ಜನಕ್ಕೆ ತಿಳಿಸ್ಬೇಕು. ಒಂದು ಯುವಜನತೆಗೆ ನೀವೊಂದು ಮೆಸೇಜ್ ಕೊಡಿ ಮೇಡಮ್. ನಮ್ಮ ಸದ್ಗುರುಗಳಾದ ಸಿದ್ಧಾರೂಢ ಭಾರತಿಯವರು ಬಹಳ ಒಂದು ಅನುಗ್ರಹ ಮಾಡಿ ಇಂತಹ ಆಶ್ರಮ ಮಾಡಿದ್ದಾರೆ. ಏಕೆಂದರೆ ನಮ್ಮ ಶಂಕರಾಚಾರ್ಯರು ವಿವೇಕ ಚೂಡಮಣಿಯಲ್ಲಿ ಒಂದು ವೇದೋಕ್ತಿಯನ್ನು ಮಾಡಿದ್ದಾರೆ. ದುರ್ಲಭಂ ತ್ರೈಮೇ ವೈತತ್ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷತ್ವ ಮಹಾಪುರುಷ ಸಂಶಯ ಅಂತ. ಈ ಜಗತ್ತಿನಲ್ಲಿ ನಾನಾ ನಮ್ಮನೆ ಮನುಷ್ಯ ಹುಟ್ಟು ಬಿಟ್ಟಿದ್ದಾರೆ ಆಲ್ರೆಡಿ. ಇವಾಗ ಏನಾಗಬೇಕಾಗಿದೆ ಅಂದರೆ ಉತ್ತಮವಾದ ಮೋಕ್ಷ ಪ್ರಾಪ್ತಿ ಆಗಬೇಕಾಗಿದೆ. ಮೋಕ್ಷ ಪ್ರಾಪ್ತಿ ಆಗಕ್ಕೆ ಕಾರಣಕರ್ತರು ಯಾರು? ನಮ್ಮ ಮಹಾತ್ಮರೇ ಕಾರಣಕರ್ತರು. ಇಂತಹ ಒಂದು ನಮ್ಮ ಸಿದ್ಧಾರೂಢ ಅವರು ಸ್ವಾಮೀಜಿಯವರು ಹುಟ್ಟಿ ಲೋಕಕ್ಕೆಲ್ಲ ಪಂಚಾಕ್ಷರಿ ಮಂತ್ರವನ್ನು, ಜಪವನ್ನು ಎಲ್ಲರಿಗೂ ಸಾರಿ ಹಗಲು ರಾತ್ರಿ ಆ ಜಪದಿಂದ ಏನು ಫಲ, ಎಲ್ಲರೂ ಸಹ ಆ ಜಪದಿಂದ ನಮ್ಮ ಮುಕ್ತಿಯನ್ನು ಮಾಡ್ಕೋಬೋದು. ಅನಕ್ಷರ ಕುಕ್ಷಿಗಳು ಸಹ ಬಹಳ ಒಂದು ಅಧ್ಯಯನ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆ ಪಂಚಾಕ್ಷರಿ ಮಂತ್ರನೇ ಸಾಕು ಅಂತ ಹೇಳಿ ಅವರು ಎಲ್ಲ ನಮ್ಮ ಕರ್ನಾಟಕ ಜನಕ್ಕೆ ಮತ್ತು ಎಂತಹ ಒಂದು ಅಮೋಘವಾದ ಆ ಭಗವಂತನು ಕೊಟ್ಟಂತಹ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟು ಈ ಒಂದು ಮಾರ್ಗದಲ್ಲಿ ಪ್ರತಿಯೊಬ್ಬರೂ ಸಹ ಸರಳವಾಗಿ ನಮ್ಮ ಜೀವನವನ್ನು ಶಾಶ್ವತವಾಗಿ ನಾವು ಧನ್ಯ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಆ ಮಹಾತ್ಮರು ಹೇಳಿದ್ದಾರೆ. ಅಂತಹ ಮಹಾತ್ಮರಲ್ಲಿ ನಮ್ಮ ಆರೂಢ ಭಾರತಿನೂ ಒಬ್ಬರು. ಅವರು ಇಂತಹ ಒಂದು ಆಶ್ರಮ ಮಾಡಿ ಎಲ್ಲರಿಗೂ ಸಹ ಇಲ್ಲಿ ಬಂದಂಥವ್ರಿಗೆ ಅನ್ನ ವಿನಿಯೋಗ ಮಾಡಿ, ಜ್ಞಾನ ವಿನಿಯೋಗ ಮಾಡಿ ಇಂಥವೆಲ್ಲ ಮಾಡಿದೆ ಅಂದರೆ ಪರಮ ಪೂಜ್ಯರು. ಶ್ರೋತ್ರಿಯ ಬ್ರಹ್ಮನಿಷ್ಠರಾದರೆ ಮಾತ್ರ ಸಾಧ್ಯ. ಶ್ರೋತ್ರಿಯ ಬ್ರಹ್ಮನಿಷ್ಠರು ಅಂದರೆ ಏನಪ್ಪ ಅಂದರೆ ಶ್ರುತಿಗಳನ್ನು ಅಧ್ಯಯನ ಮಾಡಿಕೊಂಡು, ಅಂದರೆ ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿಕೊಂಡು ಅದು ನಾನೇ ಬ್ರಹ್ಮಸ್ವರೂಪ ಅನ್ನೋ ಭಾವನೆಯಿಂದ ಯಾರು ಇರ್ತಾರೋ ಅದು ಶ್ರೋತ್ರಿಯ ಬ್ರಹ್ಮನಿಷ್ಠರಂತಾರೆ. ಅಂತ ಮಹಾತ್ಮರಲ್ಲಿ ಇವರು ಪೂಜ್ಯರು. ಇಂತಹ ಒಂದು ಮಹತ್ ಕಾರ್ಯವನ್ನು ಮಾಡಿ ನಮ್ಮ ಲೋಕಕ್ಕೆಲ್ಲ ಎಲ್ಲರಿಗೂ ಸಹ ಸಾಧು ಸನ್ಯಾಸಿಗಳಿಗೆ ಒಳ್ಳೆಯ ಮೋಕ್ಷ ಪ್ರಾಪ್ತಿಯಾಗುವ ಮಾರ್ಗವನ್ನು ಕರುಣಿಸ್ತಾ ಇದ್ದಾರೆ. ಅವರಿಗೆ ಭಗವಂತನಿಂದ ಹೆಚ್ಚಿನ ಒಂದು ಶಕ್ತಿಯನ್ನು ಕೊಟ್ಟು ಬಹಳ ದಿನ ಕಾಲದಲ್ಲಿ ಎಲ್ಲರನ್ನೂ ಸಹ ಜ್ಞಾನವಂತರನ್ನಾಗಿ ಮಾಡುವ ಸದಾವಕಾಶವನ್ನು ಸದ್ಗುರುನಾಥನ ಪ್ರಾಪ್ತಿ ಮಾಡಿಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಅವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ತಾವು ಗಮನಿಸ್ಕೊಂಡು ಬರ್ತಾ ಇದ್ದೀರಾ ನೋಡಿ, ಒಂದು 30 ವರ್ಷಗಳ ಹಿಂದೆ ನಮ್ಮ ಯುವಜನತೆ, ನಮ್ಮ ದೇಶದ ಜನತೆ, ನಮ್ಮ ಏನು ಜನತೆ ಇದ್ರೋ ಇದು ನೋಡಿ, ಆಧ್ಯಾತ್ಮ, ದೇವಸ್ಥಾನ, ಭಾಳಷ್ಟು ಜನಗಳು ಮಠ ಮಂದಿರಗಳು ಬಂದು ಗುರುಗಳ ಆಶೀರ್ವಾದ ತೊಗೊಳೋದಿರಲಿ, ಅವ್ರ ಹತ್ರ ಏನಿದೆಯೋ ಹಿತವಚನಗಳ ತಿಳ್ಕೊಳೋದಾಗಲಿ, 10 ಜನಕ್ಕೆ ತಿಳಿಸೋದಾಗಲಿ ಭಾಳಷ್ಟು ಮಾಡ್ತಾಯಿದ್ರು. ಇವಾಗ ಏನು ಬಂದರೆ ಇಂಟರ್ನೆಟ್ಟು, ಸೈಬರ್ ಸೆಂಟರ್, ಮೊಬೈಲ್ ತೊಗೊಂಡು ಏನೇ ಇದು ಬಂದರೂ ಗೂಗಲ್ ಅಂತ ಇದ್ದಾರೆ. ಈ ತಂತ್ರಜ್ಞಾನ ಬಂದಿರೋದಕ್ಕೆ ಏನಾದರೂ ಜನತೆ ಏನಾದರೂ ಸ್ವಲ್ಪ ಹಿಂಜರಿತಾ ಇದ್ದಾರಾ ಏನಾದರೂ? ಹೌದು, ನಾವಿವಾಗ ಮುಂದಿನ ಜನಾಂಗಕ್ಕೆ ಸಂಸ್ಕಾರ ಕೊಡಬೇಕು. ಮಕ್ಕಳಿಗೆ ಸಂಸ್ಕಾರ ನಾವು ಎಷ್ಟು ಕೊಡ್ತೀವೋ ಅವರು ಅಷ್ಟು ನಮಗೆ ಹಣ ಬೇಡ, ಅವರಿಗೆ ಆಸ್ತಿ ಬೇಡ. ಸಂಸ್ಕಾರ ಕೊಟ್ಟರೆ ಅವರು ಉತ್ತಮವಾದ ಜೀವನವನ್ನು ಮಾಡ್ತಾರೆ. ಯಾಕೆಂದರೆ ಸಂಸ್ಕಾರ ಅಂದರೆ ಏನಪ್ಪ ಅಂದರೆ ಭಗವದ್ಗೀತೆ, ಉಪನಿಷತ್ತು, ಬ್ರಹ್ಮಸೂತ್ರದಲ್ಲಿ ಹೇಳಿರುವ ಶಾಸ್ತ್ರಾರ್ಥಗಳನ್ನು ಅಧ್ಯಯನ ಮಾಡಿಕೊಂಡು ನಮ್ಮ ಜೀವಿತವನ್ನು ಯಾವ ರೀತಿಯಾಗಿ ನಾವು ಸಾಕ್ಷಾತ್ಕಾರ ಪಡಿಸ್ಕೋಬೋದು ಅನ್ನೋದನ್ನು ಎಲ್ಲ ಉಪನಿಷತ್ತುಗಳ ಮೂಲಕ ನಮ್ಮ ಮಹಾತ್ಮರು ಎಲ್ಲ ಅವತಾರ ಪುರುಷರು ಹೇಳಿದಂತಹ ವಾಕ್ಯವನ್ನು ಕೇಳಿದರೆ ಈಗಿನ ಯುವ ಜನಾಂಗನೂ ಸಹ ಒಳ್ಳೆಯ ಉತ್ತಮವಾದ ಮಾರ್ಗದಲ್ಲಿ ನಡಿಬೋದು. ಅಂತಹ ಒಂದು ಭಾಗ್ಯ ಇದೆ.
ಆದರೆ ಇವಾಗ ಏನಾಗಿದೆ, ಎಲ್ಲರಿಗೂ ಬರ್ತಾ ಬರ್ತಾ ಮೊಬೈಲ್ ಬಂದು, ಲ್ಯಾಪ್ಟಾಪ್ ಬಂದು, ಹಗಲು ರಾತ್ರಿ ಅದರಲ್ಲೇ ಕಾಲ ವಿನಿಯೋಗ ಮಾಡ್ತಾ ಇದ್ದಾರೆ. ಆದರೂ ಇವತ್ತಲ್ಲ ನಾಳೆ ಅವ್ರಿಗೆ ಒಂದು ಜ್ಞಾನೋದಯವಾಗುತ್ತೆ, ನಾವು ಮಾಡ್ತಿರೋ ತಪ್ಪು, ನಾವು ಹಿಂಗೆ ಮಾಡಬಾರ್ದು ಅನ್ನೋದು. ಆದರೂ ಸಹ ಎಲ್ಲರೂ ಸಹ ಉತ್ತಮವಾದ ಸಂಸ್ಕಾರವನ್ನು ಕೊಡೋಕ್ಕೆ ಮಹಾತ್ಮರೇ ಸಾಧ್ಯ. ಮಹಾತ್ಮರು ಕೊಟ್ಟರೆ ನಿಜವೂ, ಯಾಕೆಂದರೆ ಶಂಖದಿಂದ ಬಂದರೆ ತೀರ್ಥ ಅಂತ ಹೇಳ್ತಾರೆ. ಮಹಾತ್ಮರು ಹೇಳಿದರೆ ಏನಾಗುತ್ತೆ ಅಂದರೆ, ಎಲ್ಲರೂ ಅಧ್ಯಯನ ಮಾಡಿಕೊಂಡು ಹೌದಲ್ಲ ನಾವು ವ್ಯರ್ಥವಾಗಿ ಕಾಲ ಕಳೀತಾ ಇದ್ವಿ, ಇವತ್ತು ಕಾಲ ಕಳೆದ್ವಿ, ನಾಳೆ ಈ ಜಗತ್ತು ಬಿಟ್ಟು ಹೋಗ್ಬಿಡ್ತೀವಿ, ಈ ಜಗತ್ತು ಶಾಶ್ವತವಾದಲ್ಲ ಅನ್ನೋದನ್ನು ಅವ್ರಿಗೆಲ್ಲ ಅವ್ರನ್ನ ತಿಳಿಸಿದ್ರೆ ಅವ್ರು ಏನು ಮಾಡ್ತಾರೆ, ನಿಜವಾಗ್ಲೂ ಒಳ್ಳೆಯ ಸಾಕ್ಷಾತ್ಕಾರ ಪಡೀತಾರೆ. ಅವ್ರಿಗೂ ಸಹ ಮಹಾತ್ಮರ ಕೃಪೆ ದೊರಕುತ್ತೆ ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಓಕೆ.